ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲಿನ 6 ಅಂಕದ ಪ್ರಶ್ನೆಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. 6 ಅಂಕದ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ 20 ವಾಕ್ಯಗಳಲ್ಲಿ ವಿವರಿಸಬೇಕಾಗುತ್ತದೆ. ಈ ಅಧ್ಯಾಯದಲ್ಲಿನ 6 ಅಂಕದ ಪ್ರಶ್ನೆಗಳು: ಮೊದಲನೇದಾಗಿ, ಬದಲಾಗುವ ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಮೊದಲನಿಗೆ ಅದರ ನಿಯಮ ಅಂದರೆ ಅದರ ಅರ್ಥ: ಅಲ್ಪಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟುಕೊಂಡು ಯಾವುದಾದರೂ ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಒಟ್ಟು ಉತ್ಪಾದನೆಯಲ್ಲಿ ಆಗುವ ಬದಲಾವಣೆಯನ್ನು ಬದಲಾಗುವ ಪರಿಮಾಣಗಳ ನಿಯಮ ಎಂದು ಕರೆಯಲಾಗುತ್ತದೆ. ಮೊದಲನೇಗೆ ಅದರ ಅರ್ಥ: ಅದರ ಡಯಾಗ್ರಾಮ್ ಅಂದರೆ ಅದರ ನಕ್ಷೆ, ರೇಖಾಚಿತ್ರ ಬರೆದು ಅದರ ವಿವರಣೆಯನ್ನು ಮಾಡಬೇಕಾಗುತ್ತದೆ. ಹೀಗೆ ಮಾಡಿದರೆ ಮಾತ್ರ 6ಕ್ಕೆ 6 ಅಂಕ. ನೋಡಿ ಫ್ರೆಂಡ್ಸ್, ಈ ಅಧ್ಯಾಯದಲ್ಲಿನ 6 ಅಂಕದ ಒಂದು ಪ್ರಶ್ನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಿಗುತ್ತದೆ. ಅಂದರೆ ಅನುಭೋಗಿಯ ವರ್ತನೆ ಸಿದ್ಧಾಂತ ಆ ಅಧ್ಯಾಯದಲ್ಲಿನ ಒಂದು ಪ್ರಶ್ನೆ, ಹಾಗೆ ಉತ್ಪಾದನೆ ಮತ್ತು ವೆಚ್ಚಗಳು ಅಂದರೆ ಈ ಅಧ್ಯಾಯದಲ್ಲಿನ ಒಂದು ಪ್ರಶ್ನೆ. ಟೋಟಲ್ ಈ ಎರಡು ಅಧ್ಯಾಯಗಳನ್ನು ನೀವು ಕವರ್ ಮಾಡಿದರೆ ಸಾಕು. ಆ್ಯನ್ಯುವಲ್ ಎಕ್ಸಾಮಲ್ಲಿ 6 ಅಂಕದ 3 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತದೆ. ಆ 6 ಅಂಕದ 3 ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಯನ್ನು ನೀವು ಇಲ್ಲಿಯೇ ತಿಳಿದುಕೊಳ್ಳಬಹುದು. ನೋಡಿ, ಅದರ ರೇಖಾಚಿತ್ರ ಹಾಗೆ ಅದರ ಎಕ್ಸ್ಪ್ಲನೇಷನ್. ನೀವು ಇಷ್ಟು ಬರೆದರೆ 6ಕ್ಕೆ 6 ಅಂಕ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ನೆನಪಿಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೆನಪು ಉಳಿಯುವುದು. ಎರಡನೇ ಪ್ರಶ್ನೆ: ಒಟ್ಟು ಉತ್ಪನ್ನ ಅಂದರೆ TPL, ಸರಾಸರಿ ಉತ್ಪನ್ನ APL ಮತ್ತು ಸೀಮಾಂತ ಉತ್ಪನ್ನ MPL ರೇಖೆಗಳ ಆಕಾರಗಳನ್ನು ವಿವರಿಸಿ. ಮೊದಲನೇದಾಗಿ ಅದರ ಅರ್ಥ, ಅದರ ಸೂತ್ರ ಹಾಗೂ ಅದರ ರೇಖಾಚಿತ್ರ ಈ 3 ಬರೆದು ಹಾಗೆ ಅದರ ಎಕ್ಸ್ಪ್ಲನೇಷನ್ ಬರೀಬೇಕು. ಇಷ್ಟು ಬರೆದಾಗ 6ಕ್ಕೆ 6 ಅಂಕ. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳ ಅರ್ಥ, ಅವುಗಳ ಆಕಾರ ಹಾಗೂ ಅವುಗಳ ವಿವರಣೆ. ಎರಡನೇದಾಗಿ MPL ಸೀಮಾಂತ ಉತ್ಪನ್ನ, ಮೂರನೇದು ಸರಾಸರಿ ಉತ್ಪನ್ನ. ನೋಡಿ, MPL ಮತ್ತು APLಗಳನ್ನು ಒಂದೇ ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ. ಹೀಗೆ ಅವುಗಳನ್ನು ರೇಖಾಚಿತ್ರ ತೋರಿಸಿ ಅವುಗಳ ಅರ್ಥ ವಿವರಣೆ ಅಗತ್ಯ. ವಿವರಣೆಯನ್ನು ಬರೀಲೇಬೇಕು. ಮೂರನೇ ಪ್ರಶ್ನೆ: ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ APL ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ ಅಂದರೆ TPL ಮತ್ತು ಸೀಮಾಂತ ಉತ್ಪನ್ನ MPLಗಳನ್ನು ಕಂಡುಹಿಡಿಯಿರಿ. ಇದು ತುಂಬ ಸಿಂಪಲ್ ಪ್ರಶ್ನೆ. ನೋಡಿ, L ಮತ್ತು APLಗಳನ್ನು ಕೊಟ್ಟಿದ್ದಾರೆ. ಈಗ ನಮಗೆ TPL ಮತ್ತು MPL ಕಂಡುಹಿಡಬೇಕು. TPL ಬೇಕಂದರೆ L ಮತ್ತು APLಗಳನ್ನು ಗುಣಾಕಾರ ಮಾಡಬೇಕು. ನೋಡಿ, L 1 ಐತಿ, APL 2 ಇದೆ. 1 × 2 ಎಷ್ಟು? 2. TPL ನಮಗೆ 2 ಸಿಕ್ತು. ಹಾಗೆ ಕೆಳಗಡೆ ನೋಡಿ, 2 × 3 L 2, APL 3. 2 × 3 6, 3 × 4 12, 4 × 5 20. ಹೀಗೆ ನಾವು TPLನ ಗುಣಾಕಾರದ ಮುಖಾಂತರ ಕಂಡುಹಿಡಿಯಬಹುದು. MPL ನೋಡಿ, MPLನ ಕಂಡುಹಿಡಬೇಕಾದ್ರೆ TPL ಮೈನಸ್ TPL - 1 ಹೀಗೆ ಮಾಡಬೇಕು. ನೋಡಿ, ಮೊದಲನೇದಾಗಿ 2 ಇದೆ, 2 ಇಟ್ಕೊಳ್ಳಿ. ನಂತರ ನೋಡಿ 6 ಇದೆ. 6ರಲ್ಲಿ ಮೇಲಿನ ಸಂಖ್ಯೆ 2, TPLನ ಮೇಲಿನ ಸಂಖ್ಯೆ 2. 6ರಲ್ಲಿ 2 ಕಳೆದರೆ 4, 12ರಲ್ಲಿ 6 ಕಳೆದರೆ 6, 20ರಲ್ಲಿ 12 ಕಳೆದರೆ 8. ಹೀಗೆ ಲೆಕ್ಕ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಬೇರೆ ವಿಡಿಯೋ ಮಾಡಿ ಜಸ್ಟ್ ಈ ಚಾಪ್ಟರ್ ಲೆಕ್ಕದ ಮೇಲೆ ಇರೋದು. ಈ ಚಾಪ್ಟರ್ನಲ್ಲಿ ಎಲ್ಲ ಲೆಕ್ಕಗಳನ್ನು ನಾನು ಬೇರೆ ವಿಡಿಯೋ ಮಾಡಿ ತಿಳಿಸುತ್ತೇನೆ. 4ನೇ ಪ್ರಶ್ನೆ: ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಟೋಟಲ್ ಆಗಿ 7 ಅಲ್ಪಾವಧಿ ವೆಚ್ಚಗಳಿವೆ. ಈ 7 ಅಲ್ಪಾವಧಿ ವೆಚ್ಚಗಳನ್ನು ಅರ್ಥ, ಅವುಗಳ ಸೂತ್ರ ಇವುಗಳನ್ನು ವಿವರಿಸಿದರೆ ಮಾತ್ರ ನಿಮಗೆ 6ಕ್ಕೆ 6 ಅಂಕ. ನೋಡಿ, ಮೊದಲನೇದು ಒಟ್ಟು ಸ್ಥಿರ ವೆಚ್ಚ TFC, ಎರಡನೇದು ಒಟ್ಟು ಬದಲಾಗುವ ವೆಚ್ಚ TVC, ಮೂರನೇದು ಒಟ್ಟು ವೆಚ್ಚ ಅಂದರೆ TC. ಇವುಗಳ ಅರ್ಥ ಮತ್ತು ಸೂತ್ರ ಬರೆಯಬೇಕಾಗುತ್ತದೆ. 4ನೇದು ಸರಾಸರಿ ಸ್ಥಿರ ವೆಚ್ಚ AFC, ಸರಾಸರಿ ಬದಲಾಗುವ ವೆಚ್ಚ AVC, ಅಲ್ಪಾವಧಿ ಸರಾಸರಿ ವೆಚ್ಚ SAC,
ಅಲ್ಪಾವಧಿ ಸೀಮಾಂತ ವೆಚ್ಚ SMC ಇವುಗಳ ಅರ್ಥ ಮತ್ತು ಸೂತ್ರ ಬರೆಯಬೇಕು. 5ನೇ ಪ್ರಶ್ನೆ, ಅಲ್ಪಾವಧಿ ವೆಚ್ಚಗಳಾದ TFC, TVC, SAC ಮತ್ತು SMC ರೇಖೆಗಳ ಆಕಾರವನ್ನು ರೇಖಾಚಿತ್ರದ ಸಹಾಯದಿಂದ ವಿಶ್ಲೇಷಿಸಿ. ಇವುಗಳ ರೇಖಾಚಿತ್ರ ಹಾಗೆ ಅವುಗಳನ್ನ ವಿವರಣೆಯನ್ನು ವಿಶ್ಲೇಷಿಸಿ ಅಂದರೆ ವಿವರಣೆ ಮಾಡಬೇಕು. ಒಟ್ಟು ಸ್ಥಿರ ವೆಚ್ಚ TFC, ಅದರ ರೇಖಾಚಿತ್ರ ಹಾಗೆ ಅದರ ವಿವರಣೆ. ಒಟ್ಟು ಬದಲಾಗುವ ವೆಚ್ಚ ಅಂದರೆ TVC, ಅದರ ರೇಖಾಚಿತ್ರ ಅದರ ವಿವರಣೆ. ಅಲ್ಪಾವಧಿ ಸರಾಸರಿ ವೆಚ್ಚ SAC, ಅಲ್ಪಾವಧಿ ಬದಲಾಗುವ ವೆಚ್ಚ ಅಲ್ಪಾವಧಿ ಸೀಮಾಂತ ವೆಚ್ಚ SMC ಇವುಗಳ ರೇಖಾಚಿತ್ರ ಹಾಗೆ ಅದರ ವಿವರಣೆ. 6ನೇ ಪ್ರಶ್ನೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC ₹100 ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಕೂಡ ತುಂಬ ಸಿಂಪಲ್. ಇಲ್ಲಿ ಸೂತ್ರಗಳಿವೆ ನೋಡ್ಕೊಳ್ಳಿ. TFC TC - TVC ಹೀಗೆ ಮಾಡಿದರೆ TFC ಲಭ್ಯವಾಗುತ್ತದೆ. ಸೂತ್ರ ನೆನಪಿಟ್ಕೊಳ್ಳಿ. ಸೂತ್ರದ ಮುಖಾಂತರ ಈ ಲೆಕ್ಕ ಮಾಡಬಹುದು. ಈ ಅಧ್ಯಾಯದಲ್ಲಿನ ಎಲ್ಲ ಲೆಕ್ಕಗಳನ್ನು ನಾನು ಬೇರೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಈಗ ನಿಮಗೆ ತಿಳಿದರೆ ಮಾತ್ರ ನೋಡಿ, ಅಂದರೆ ಜಾಸ್ತಿ ಲೆಂದಿ ವಿಡಿಯೋ ಆಗುತ್ತದೆ ಕಾರಣ ನಾನು ಹಾಗೆ ವಿಡಿಯೋ ಮಾಡುತ್ತಿದ್ದೀನಿ, ವಿವರಣೆ ಏನಿಲ್ಲ. ಬಟ್ ಈ ಅಧ್ಯಾಯದಲ್ಲಿನ ಎಲ್ಲ ಲೆಕ್ಕಗಳನ್ನು ನಾನು ಪ್ರತ್ಯೇಕ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಅತಿ ಶೀಘ್ರವಾಗಿ ನಿಮಗೆ ಆ ವಿಡಿಯೋ ತಲುಪಲಿದೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್. ಈ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಎಲ್ಲ ವಿಷಯಗಳ ನೋಟ್ಸ್ಗಳು ಹಾಗೆ ವಿವರಣೆ, ಎಲ್ಲ ಮಾಡೆಲ್ ಕ್ವಶನ್ ಪೇಪರ್, ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಎಲ್ಲ ಲಭ್ಯವಾಗುತ್ತವೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.